ಸ್ಟೋರಿ ನೋಡಿದ್ರೆ ನೀವಂತೂ ಬೆಚ್ಚಿ ಬೀಳೋದು ಗ್ಯಾರಂಟಿ. ನಕಲಿ ಪತ್ರಕರ್ತರ ಹಾವಳಿ, ಬೆದರಿಕೆ, ಹಣ ವಸೂಲಿ ದಂಧೆ, ಈ ಬಗ್ಗೆ ನಿಮಗೆ ಗೊತ್ತಿದೆ. ಈ ಹಿಂದೆ ಒಂದು ಚಾನಲ್ ಅವರು ಏನು ಯಾವ ರೀತಿ ದಂಧೆಗಿಳಿದಿದ್ರು, ಯಾವ ರೀತಿ ನಕಲಿ ಪತ್ರಕರ್ತರ ರೂಪದಲ್ಲಿ ಹಣ ವಸೂಲಿ ಮಾಡಿದ್ರು ಅನ್ನೋದು ಗೊತ್ತಿದೆ. ಇದೇ ರೀತಿಯಲ್ಲಿ ಮೆಡಿಕಲ್ ಸ್ಟೋರ್ ಮಾಲೀಕರು ಮತ್ತು ಡಾಕ್ಟರ್ಗಳನ್ನೇ ಟಾರ್ಗೆಟ್ ಮಾಡಿಕೊಂಡಿರುವ ನಕಲಿ ಪತ್ರಕರ್ತರ ಗುಂಪು ಮೊಬೈಲ್ ಇಟ್ಕೊಂಡು ಬಂದ್ರು ಅಂತಂದ್ರೆ ಇವ್ರ ಕೈ ಬೆಚ್ಚಗೆ ಮಾಡಲೇಬೇಕು. ಒಂದಲ್ಲ ಎರಡಲ್ಲ 80ಕ್ಕೂ ಹೆಚ್ಚು ಮೆಡಿಕಲ್ ಶಾಪ್ಗೆ ಲಗ್ಗೆ ಇಡ್ತಾರೆ. ತುಮಕೂರು, ಬೆಂಗಳೂರು ಗ್ರಾಮಾಂತರದಲ್ಲಿ ಈ ಫೇಕ್ ಪತ್ರಕರ್ತರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಣ ಪೀಕೋದಕ್ಕೆ ಯೂಟ್ಯೂಬ್ ಚಾನೆಲ್ ಹೆಸರಲ್ಲಿ ವಿಡಿಯೋ ಮಾಡಿ ಬೆದರಿಕೆಗಿಳಿದಿದ್ದಾರೆ. ಬೆದರಿಕೆ ಜಗ್ಗದೆ ಇದ್ರೆ ಯೂಟ್ಯೂಬ್ಗೆ ಟ್ರೈಲರ್ ಹಾಕಿ ಬೆದರಿಕೆ ಹಾಕೋದು, ಹಣ ಕೊಡದವರ ವಿರುದ್ಧ ಇಲ್ಲ ಸಲ್ಲದ ಸುದ್ದಿಗಳನ್ನು ಪ್ರಸಾರ ಮಾಡೋದು. ಹಣ ಕೊಟ್ಟರೆ ನೀವೇ ಚಿನ್ನ, ನೀವೇ ಬಣ್ಣ, ಹಣ ಕೊಡದೇ ಇದ್ರೆ ನಿಮ್ಮಷ್ಟು ಫ್ರಾಡ್ ಮತ್ತೊಬ್ರು ಇಲ್ಲ ಅನ್ನೋ ರೀತಿ ಬಿಂಬಿಸೋದು. ಅದೇ ರೀತಿಯ ಘಟನೆಗಳನ್ನು ಈಗ ಒಂದೊಂದಾಗೆ ತುಮಕೂರಿನ ಜನ ನೋಡ್ತಿದ್ದಾರೆ, ಬೆಂಗಳೂರು ಗ್ರಾಮಾಂತರದ ಜನ ನೋಡ್ತಿದ್ದಾರೆ. ಮೆಡಿಕಲ್ ಸ್ಟೋರ್ಗಳಿಗೆ, ಆಸ್ಪತ್ರೆಗಳಿಗೆ, ವೈದ್ಯರುಗಳಿಗೆ ಹೋಗಿ ವಿಡಿಯೋ ಮಾಡಿಕೊಂಡು ಬೆದರಿಕೆ ಇಡೋದು. ನೀವು ದುಡ್ಡು ಕೊಟ್ಟರೆ ಉಳಿದ್ರಿ, ಇಲ್ಲ ಅಂತಂದರೆ ನಿಮ್ಮ ಟ್ರೈಲರ್ ಹಾಕ್ಬಿಡ್ತೀವಿ ಅಂತ ಹೇಳಿ ನಕಲಿ ಪತ್ರಕರ್ತರ ಸೋಗ್ನಲ್ಲಿ. ಪತ್ರಕರ್ತರು ಅಂತಂದರೆ ಈ ಸಮಾಜದ 4ನೇ ಅಂಗ ಅಂತ ಗುರುತಿಸ್ಕೊಂಡಿರೋರು, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಬೇಕಾಗಿರೋರು, ಸಮಾಜದ ಆಗುಹೋಗುಗಳ ಬಗ್ಗೆ ಗಮನ ಹರಿಸಬೇಕಾಗಿರೋರು, ನ್ಯಾಯಾಂಗ ವ್ಯವಸ್ಥೆ, ಕಾರ್ಯಾಂಗಕ್ಕೆ ಎಲ್ಲದಕ್ಕೂ ಒಂದು ರೀತಿ ಇಂಬು ಕೊಡುವ ಕೆಲಸ ಮಾಡಬೇಕಾಗಿರೋರು. ಆದರೆ ಈ ಅಪ್ಪ ಮಗನ ಆಟಕ್ಕೆ ಕಡಿವಾಣ ಹಾಕೋದಕ್ಕೆ ಯಾರೂ ಇಲ್ಲ. ಇವರಿಂದ ಪತ್ರಕರ್ತರಿಗೆ ಕೆಟ್ಟ ಹೆಸರು. ಕಾಕಿಗೆ ಚಳ್ಳೆ ಹಣ್ಣು ತಿನ್ನಿಸಿ ಹಣ ಪೀಕ್ತಾರೆ ಇವರು ನಕಲಿ ಪತ್ರಕರ್ತರು. ಟೈಮ್ 9 ನ್ಯೂಸ್ ಅಂತ ಇವ್ರ ಹೆಸರು. ದಾಬಸ್ಪೇಟೆಯಲ್ಲಿ ಕಚೇರಿ ಇದೆ. ತಂದೆ ಆನಂದ, ಪುತ್ರ ಜಯರಾಮ ಇಬ್ಬರು ಸೇರಿ ಬೆದರಿಕೆ ವಸೂಲಿಗಿಳಿದಿದ್ದಾರೆ. ದಾಬಸ್ಪೇಟೆಯಲ್ಲೇ ಕಚೇರಿ ಮಾಡಿಕೊಂಡಿದ್ದಾರೆ ದುರುಳರು. ನಕಲಿ ಪತ್ರಕರ್ತರ ಮೇಲೆ ಕ್ರಮ ಕೈಗೊಳ್ಳುವಂತೆ ಈಗ ಒತ್ತಾಯ ಜಾಸ್ತಿ ಆಗಿದೆ. ಫೋನ್ ಸಂಭಾಷಣೆ ಮತ್ತು ಬೆದರಿಕೆ ಕುರಿತ ಆಡಿಯೋ ಈಗ ಲಭ್ಯ ಆಗಿದೆ. ಅಂಗಡಿ ಹೆಸರು ಮರ್ಯಾದೆಗೆ ಹೆದರಿ ಸಿಕ್ಕಾಪಟ್ಟೆ ಜನ ಹಣ ಕೊಟ್ಟು ಬಿಟ್ಟಿದ್ದಾರೆ. ಯಾಕಂದ್ರೆ ಈ ಪತ್ರಕರ್ತರ ಹೆಸರಿನಲ್ಲಿ ತಮ್ಮ ಬಿಸ್ನೆಸ್ ಅನ್ನು ಹಾಳು ಮಾಡ್ಕೋಬೇಕಲ್ಲ. ನಮ್ಮ ಹೆಸರು, ನಮ್ಮ ಪ್ರತಿಷ್ಠೆ, ನಮ್ಮ ಆಸ್ಪತ್ರೆಗಿರುವಂಥ ಹೆಸರೆಲ್ಲ ಹೋಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ. ನೆನ್ಪಿಟ್ಕೊಳ್ಳಿ, ಆಸ್ಪತ್ರೆಗೆ ಒಂದು ಹೆಸರಿದ್ರೆ ಅವರೊಂದು ವೇಳೆ ನಕಲಿ ಅಂತಲ್ಲ, ಈ ರೀತಿ ಯೂಟ್ಯೂಬ್ನಲ್ಲಿ ಹೋದರೆ ಇವತ್ತಿನ ಸಾಮಾಜಿಕ ಜಾಲತಾಣದ ಯುಗದಲ್ಲಿ ಜನ ಅತಿ ಹೆಚ್ಚಾಗಿ ಕಣ್ಣು ಮುಚ್ಕೊಂಡು ನಂಬಿಡ್ತಾರೆ. ಯಾರು ಏನು ಸುದ್ದಿ ಹೇಳ್ತಿರೋರು ಯಾರು, ಅವ್ರು ಹೇಳ್ತಾ ಇರೋ ಸತ್ಯತೆಗಳನ್ನು ತಿಳಿದುಕೊಳ್ಳೋದಿಲ್ಲ. ಏನೋ ಒಂದು ವಿಡಿಯೋ ನೋಡಿದ್ರಿ ಅಂತಂದರೆ ಅದೇ ಸತ್ಯ ಅಂತ ತಿಳಿದುಕೊಳ್ಳೋ ಸಂದರ್ಭದಲ್ಲಿ ಇವರ ಈ ಚಟಕ್ಕೆ ಬಿದ್ದು ನಾವ್ಯಾಕೆ ನಮ್ಮ ಆಸ್ಪತ್ರೆ, ನಮ್ಮ ಈ ಸಂಸ್ಥೆಗಳನ್ನು ಕಳೆದುಕೊಳ್ಬೇಕು ಅಂತ ಹೇಳಿ ಹೆದರ್ಕೊಂಡು ದುಡ್ಡು ಕೊಟ್ಟಿದ್ದಾರೆ. ಇವರು ಹಣಕ್ಕೆ ಪೀಕ್ತಾರೆ. ಹಣಕ್ಕೆ ಡಿಮ್ಯಾಂಡ್ ಇರುವಂಥ ಆಡಿಯೋ ಸಮೇತವಾಗಿ ನಾವು ಸುದ್ದಿ ಮಾಡಿರೋದು. ಏನೇನು ಮಾತಾಡ್ತಾರೆ ತಂದೆ ಮಗ ಆ ಆಸ್ಪತ್ರೆಯವರೆಗೆ, ಮೆಡಿಕಲ್ ಶಾಪ್ ಅವ್ರ ಜೊತೆಗೆ. ಕೇಳಿಸ್ಕೊಳ್ಳಿ, ಆಡಿಯೋ ಕ್ಲಿಪ್ ಇದೆ. ನಾನು ಅದನ್ನ ಸರ್ ಏನು ಅಂತ ಮಾತಾಡಿ ಬರ್ತೀನಿ ಸರ್ ಅಂತ ಹೇಳ್ಬೋದು. ಒಂದೊಂದು ಕ್ಲಿನಿಕ್ಕಿಗೆ ಯಾರು ರಮೇಶ್ ಅನ್ನೋರ್ಗೆ ಯಾರು ಇನ್ಫಾರ್ಮ್ ಮಾಡಿದ್ದಾರೆ ಅಂತ ಗೊತ್ತಿಲ್ಲ. ಯಾರೋ ಪೋಸ್ಟ್ ನೋಡುತ್ತೆ, ಪೋಸ್ಟ್ ಕಡೆ ಏನಂತೆ ಒಂದೇ ಸಮ ಕಾಲ್ ಮಾಡ್ತಿದ್ದಾರೆ ಎಲ್ಲರೂ. ಇವ್ರು ಒನೋರ್ಗೆ ಅವ್ರು ಯಾರೋ ಫೋನ್ ಮಾಡಿ 40 ಒಂದು ಕೇಳ್ತಾರೆ. 40,000 ಅಂತ ಒಂದು ಒಬ್ರಿಗೆ 40,000 ಅಂತ. ಇಲ್ಲ ಬಸ್, ನಮ್ಗೆ ಏನು ಯಾರು ಪರಿಚಯ ಇಲ್ಲ. ಪೋಸ್ಟ್ ನಾವು ಎರಡೂ ಸೇರೋದು ಅಷ್ಟಿದೀವಿ ಸರ್. ಒಂದು ನಮ್ದಲ್ಲ, ನಿಮ್ಮ ಕಡೆಯಿಂದ ಬೇಜಾರು. ನನ್ನ ಪರ್ಸನಲ್ ಪ್ರಾಬ್ಲಮ್ ಇದೀನಿ, ನಿಮ್ಮ ಕಡೆಯಿಂದ ಅಷ್ಟೊಂದು ಟಾರ್ಚರ್ ಫೋನ್ ಬರೋದು ತಪ್ಪು ಸರ್. ಇವರು ತಪ್ಪು ನೀವು ನಾನು ಅದನ್ನೇ ನಾನು 2 ಸತಿ ಹೇಳಿದೆ. ಏನಂತ ಹೇಳಿದೆ ಸರ್, ಆಯ್ತು ಕೊಟ್ಕೊಳ್ಳಿ ಸರ್, ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್, ಕೊಟ್ಕೊಳ್ಳಿ ಸರ್, ಎಲ್ಲದಕ್ಕೂ ನಾನು ಫೇಸ್ ಮಾಡೋಣ ಆಯ್ತು ಅಂತ ನೀವು ಹೇಳಿದೆ. ಈಗ ನೀವು ಹೇಳಿ ಪ್ರೋಮೋ ರಿಲೀಸ್ ಆಗುತ್ತೆ ಸರ್, ರಿಲೀಸ್ ಮಾಡಿ ಸರ್, ಆಯ್ತು ಇನ್ನೇನು ಮಾಡೋಕ್ಕಾಗುತ್ತೆ, ನಿಮ್ಗೆ ಹೆಂಗೆ ಅನ್ಸಿದ್ದು ಮಾಡಿದ್ದು ನಾನು ಹೇಳಿ. ಅದನ್ನು ನನಗೆ ಅರ್ಥ ಸರ್. ನಾನು ಈಗಲೂ ಸರ್ ಅಲ್ಲಿ ಕ್ಲಿಯರ್ ಆಗಿ ನೀವು ಹೇಳ್ತೀರಾ, ಅಲ್ಲಿ ಯಾರು ಯಾವ ಒಂದು ಮಾತು ಕಟ್ಕೊಂಡು ನೀವು ನನ್ನ ಫ್ಯಾಮಿಲಿ ಬಗ್ಗೆ ಜಡ್ಜ್ ಮಾಡೋದು ಇದಿಲ್ಲ ಸರ್. ಯಾರೋ ಮಾತು ಕಟ್ಕೊಂಡು ಸರ್ ನಾನು ಮಾತಾಡಕ್ಕಾಗಲ್ಲ, ಅವ್ರ ಹತ್ರ ಮಾತಾಡ್ತೀನಿ, ಟ್ರೈ ಮಾಡ್ತೀನಿ ಅಷ್ಟೇ. ಕ್ಲಿನಿಕ್ ಮಾಲೀಕರೊಬ್ಬರು, ಇವರ ಹಾವಳಿಗೆ ಬೇಸತ್ತಿರುವ ಕ್ಲಿನಿಕ್ ಮಾಲೀಕರು ರಮೇಶ್ ಅನ್ನೋರು ನಮ್ಮ ಜೊತೆಗೆ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ರಮೇಶ್ ಅವರೇ. ನಮಸ್ತೆ ಸರ್. ಸರ್, ಏನಿದೆ, ಏನು ಕತೆ, ಏನು ಹೇಳ್ತಾರೆ ನಿಮಗೆ, ಏನು ನಿಮ್ಮ ಡಿಮ್ಯಾಂಡ್ ಏನು ಇಡ್ತಾರೆ, ಏನಂತ ನಿಮ್ಮ ಮೇಲೆ ಸುದ್ದಿ ಮಾಡಿರೋದು ಇವರು? ಸರ್, ಇವರು ಬಂದು ಉದ್ದೇಶಪೂರ್ವಕವಾಗಿ ಮಾಡಿರುವಂಥದ್ದು. ಇವ್ರು ಬಂದು ನಮ್ಮ ಮೆಡಿಕಲ್ ಸ್ಟೋರ್ಗಳು, ಎಲ್ಲ ಮೆಡಿಕಲ್ ಸ್ಟೋರ್ಗಳನ್ನ ಟಾರ್ಗೆಟ್ ಮಾಡಿ, ಕೆಲವೊಂದು ಮೆಡಿಕಲ್ ಸ್ಟೋರ್ ಹತ್ರ ಬಂದು ನಾವು ಇಲ್ದಿದ್ದ ಟೈಮಲ್ಲಿ ಮೆಡಿಕಲ್ದು ಫೋಟೋ ಇಲ್ಲಾಂದ್ರೆ ನಾವು ಹೊರಗಡೆ ಸೀಕ್ರೆಟ್ ಆಗಿ ಬಂದು ಫೋಟೋ ವಿಡಿಯೋ ಈ ತರ ಮಾಡ್ಕೊಂಡು ಅವರು ನಮಗೆ ಫೋನ್ ಮಾಡ್ತಾರೆ. ಫೋನ್ ಮಾಡಿ ನೀವು ಆಫೀಸಿಗೆ ಬರಬೇಕು, ನಿಮ್ದ್ರ ಬಗ್ಗೆ ಹಿಂಗೆ ಏನೋ ಕಂಪ್ಲೇಂಟ್ ಬಂದಿದೆ ಅಂತ ಹೇಳ್ತಾರೆ. ನೀವು ಯಾರು ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ನಾವು ಚಾನಲ್ನವರು, ಟೈಮ್ 9 ನ್ಯೂಸ್, ಟಿವಿ ಚಾನಲ್ನವರು ಅಂತ ಹೇಳ್ತಾರೆ. ಬಟ್ ನಾವು ಅವ್ರ ಆಫೀಸ್ ವಿಸಿಟ್ ಮಾಡಿದಾಗ ಆಫೀಸ್ ಓಪನ್ ಇರೋಲ್ಲ ಯಾವಾಗ್ಲೂ.
ಓಕೆ. ಅವ್ರ ಆಫೀಸ್ ಬಂದು ಎನಿ ಟೈಮ್ ಕ್ಲೋಸ್ ಇರ್ತದೆ. ಯಾವಾಗ ಇದು ರಿಲೇಟೆಡ್ಗೆ ಡೀಲಿಂಗ್ ಮಾತಾಡಬೇಕು ಅಂತ ಅಂದಾಗ ಬ್ಯಾಕ್ ಸೈಡ್ ಡೋರ್ ಇದೆ, ಬ್ಯಾಕ್ ಸೈಡ್ ಡೋರಿಂದ ಎಂಟ್ರಿ ಮಾಡ್ಕೊಂತಾರೆ ಅವರು. ಓಕೆ. ಎಂಟ್ರಿ ಮಾಡ್ಕೊಂತಿದ್ದಾಗೆ ನಮಗೆ ನಿಮ್ಮ ಮೆಡಿಕಲ್ ಬಗ್ಗೆ ಈ ತರ ಹಿಂಗೆಲ್ಲ ಹೇಳಿಕೆ ಇದೆ, ಜನರ ಹೇಳಿಕೆ ಇದೆ, ನೀವು ನಕಲಿ ಇದ್ ಮಾಡ್ತಿದ್ದೀರಾ ಅಂತೇಳಿ ಜನರ ಹೇಳಿಕೆ ಇದೆ ಅಂದ್ಬಿಟ್ಟು ನಮಗೆ ಬೆದರಿಕೆ ಹಾಕ್ತಾರೆ. ನಾವು ಹೊರಗಡೆ ಇರ್ತೀವಿ ಒಂದು 2 to 3 days. ನಾವು ಅವ್ರಿಗೆ ಹೇಳಿದ್ರು ಸರ್ ಆಯ್ತು, ಈಗ ನಿಮ್ದು ಇನ್ನೇನು ನಿಮ್ಮ ಇದಿದೆ ಅಪ್ಲೋಡ್ ಮಾಡ್ಕೊಳ್ಳಿ, ನಾವು ಈಗ ಹೊರಗಡೆ ಇದೀವಿ ಬರೋಕ್ಕಾಗಲ್ಲ ಅಂತಂದ್ರೆ ಅವ್ರು ನಮಗೆ ಬೆದರಿಕೆ ಇಲ್ಲ, ಬರ್ಲೇಬೇಕು ನೀವು ಆಫೀಸಿಗೆ. ಓಕೆ ಅಂತ ಆಫೀಸಿಗೆ ಹೋದ್ರೆ ಅವ್ರು ನಮಗೆ ಇದ್ ಮಾಡ್ತಾರೆ, ಮೊಬೈಲ್ ಎಲ್ಲ ಇಸ್ಕೊಂಡು ಅವರು ಯಾರನ್ನೂ ಕರ್ಕೊಂಬರ್ಬೇಡಿ, ನೀವು ಒಬ್ಬರೇ ಬರ್ಬೇಕು ಅಂತಾರೆ. ಎಷ್ಟು ಡಿಮಾಂಡ್ ಎಷ್ಟು ಇರ್ತಾರೆ ಸರ್? ಫಸ್ಟ್ ಅವ್ರು ಹೇಳ್ತಾರೆ ನೀವು ಬೇರೆ ಇನ್ನೊಬ್ರದ್ದು ಹೇಳ್ತಾರೆ, ಹಿಂಗೆ ವಾಪಸ್ ಚಾಮುಂಡ್ಲಲ್ಲಿ ನಟರಾಜ ಕ್ಲಿನಿಕ್ ಅಂತ ಇದೆ, ಅವರೇ 1 ಲಕ್ಷ ಕೊಡಕ್ ರೆಡಿ ಇದ್ದಾರೆ, ನೀವು ಕೊಡ್ಬೇಕು. ಸರ್ ನಾವೇನು ಕೊಡ್ಬೇಕು, ಅಷ್ಟೊಂದು ನಮ್ಮ ಹತ್ರ ಇಲ್ಲ. ಕೊಡ್ಲಿಲ್ಲ ಅಂದ್ರೆ ನಿಮ್ ಬಗ್ಗೆ ಪ್ರೊಮೋ ಬಿಡ್ತೀವಿ. ಪ್ರೊಮೋಗೆ ಇಲ್ಲ ನಾವು ಓಕೆ ಕೊಡಲ್ಲ ಸರ್ ಅಂತ ಗಲಾಟೆ ಮಾಡ್ಕೊಂಡ್ ಬಂದ್ರೆ ಪ್ರೊಮೋ ಬಿಡ್ತಾರೆ, ಜಸ್ಟ್ ಹೆಡ್ಲೈನ್ ಬಿಡ್ತಾರೆ, ಈ ತರ ಹಿಂಗ್ ನಕಲಿ ಮಾಡ್ತಿದ್ದಾರೆ ಅಂತ. ಆಮೇಲೆ ಅದು ಉದ್ದೇಶ ಪೂರ್ವಕ ಮಾಡೋದ್ರಿಂದ ಅವರು ಸರ್ ನಮ್ಗೆ ಒಂದು ಪತ್ರಿಕಾ ಮಾಧ್ಯಮದಲ್ಲಿ ನಮ್ಗೆ ಒಳ್ಳೆ ರೀತಿ ಒಪಿನಿಯನ್ ಇದೆ, TV9 ಆಗ್ಬೋದು, ಪವರ್ ಟಿ ಒಂದು ಯಾವ್ದೆಲ್ಲ ಇದೆ, ಅದ್ರ ಮೇಲೆ ಒಳ್ಳೆ ಒಪಿನಿಯನ್ ಇದೆ. ಬಟ್ ಇವ್ರು ಮಾಡೋದ್ರಿಂದ ನಮ್ಗೆ ಅದ್ರ ಮೇಲೂ ಬ್ಯಾಡ್ ಒಪಿನಿಯನ್ ಬರೋದ್ರ ಜನರಿಗೆ ಬರ್ತಾ ಇದೆ. ಸೊ ಅವ್ರು ನಮಗೆ ಬೆದರಿಕೆ ಆಗ್ತಾರೆ, ಹಿಂಗೆ ನೀವು ನನ್ಗೆ ಲಾಸ್ಟಿಗೆ 40,000 ಕೊಡ್ಬೇಕು ಒಂದೊಂದು ಕ್ಲಿನಿಕ್ ಇಂದ, ಒಂದೊಂದು ಮೆಡಿಕಲ್ ಇಂದ. ನಿಮ್ 40,000 ಕೊಡ್ಬೇಕು. ಒಂದ್ ನಿಮಿಷ ಇರಿ, ವಸೀಮ್ ಅಂತ ಮತ್ತೊಬ್ರು ಇದ್ದಾರೆ, ಮತ್ತೊಬ್ರು ಕ್ಲಿನಿಕ್ ಮಾಲೀಕರು. ನಮಸ್ಕಾರ ವಸೀಮ್ ಅವರೇ. ಹಲೋ, ನಮಸ್ಕಾರ ಸರ್. ನಮಸ್ಕಾರ. ನಿಮ್ಗೂ ಹಿಂಗೆ ಆಗಿರೋದಾ, ಸೇಮ್ ಕೇಸಾ? ಹಲೋ. ನಿಮ್ಗೆ ಯಾವ ರೀತಿ ಬೆದರಿಕೆ ಹಾಕಿದ್ರು, ನಿಮ್ಗೆ ಹೆಂಗ್ ಕಾಂಟ್ಯಾಕ್ಟ್ ಮಾಡಿದ್ರು, ನಿಮ್ಗೆ ಏನಂತ ಹೇಳಿದ್ರು? ಅದೇ ಸರ್, ಬಂದಿದ್ರು ನಮ್ ಕ್ಲಿನಿಕ್ ಹತ್ರ. ಬಂದು ಇದು KPM ಇದಾಗಿಲ್ಲ ಅದಾಗಿಲ್ಲ ಅಂತ ಇದ್ ಮಾಡಿದ್ರು. ಡಾಕ್ಯುಮೆಂಟ್ಸ್ ತೋರಿಸಿ ಅಂದ್ರು. ನಾನು ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಹಾಕಿದೀನಿ, ನೋಡ್ಕೊಳ್ಳಿ. ನಿಮ್ಗೆ ಇದಿದ್ರೆ ಡೌಟ್ ಇದ್ರೆ THO ಬಂದು ಇನ್ಸ್ಪೆಕ್ಷನ್ ಮಾಡಿಸಿ, ಬೇಕಾದ್ರೆ ನಮ್ದು ಏನಾದ್ರು ಪ್ರಾಬ್ಲಮ್ ಇದ್ರೆ ನೀವೇ ಬಾಕ್ಲಾಕ್ಸಿ ಸರ್, ಹಿಂಗೆಲ್ಲ ಮಾಡ್ಬಿಡಿ ಹಂಗೆ ಅಂತ ಹೇಳ್ದೆ ನಾನು. ಪ್ರೊಮೋ ಬಿಟ್ರು ನಂದು ಒಂದ್ ಸ್ವಲ್ಪ ಪಂಚಾಯತಿ ಮೆಂಬರ್ ಅಂತ ಹೇಳ್ಬಿಟ್ಟು ಅದು ಇದು ಅಂತ ಒಂದ್ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡಿ ಏನೋ ಮಾಡಿ ಪ್ರೊಮೋ ಬಿಟ್ರು. ಆಮೇಲೆ ನನ್ಗೂ ಒಂದ್ಸರಿ ಆಫೀಸ್ ಕರ್ಸಿದ್ರು, ಹೋಗಿದ್ದೆ. ಅಂದ್ರೆ ನಾನೇ ಹೋಗಿದ್ದೆ ಡೈರೆಕ್ಟ್ ಆಗಿ ಮಾತಾಡೋಣ ಏನು ಇತ್ತ ಅಂತ. ಪ್ರೊಮೋ ಬಿಟ್ಟಾದ್ಮೇಲೆ ಹೋಗಿದ್ದಾದ್ಮೇಲೆ ಒಂದ್ಸರಿ ಮಾತಾಡಿದ್ರು, ಹಂಗೆ ಒಂದು 10 days 5 days ಕೊಡಿ ಅಂತ ಮಾತಾಡಿದ್ರು. ನಂದು KPM ಇದೆಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀನಿ, ನಮ್ THO ಇಂದ ಇನ್ಸ್ಪೆಕ್ಷನ್ ಮಾಡಿಸ್ದೆ, ಏನು ಇಲ್ಲ ನೀವು ರನ್ ಮಾಡ್ಬೋದು ಅಂತ THO ಅವರು ಇದ್ ಮಾಡಿದ್ರು. ಆಮೇಲೆ ಬಂದು ಇನ್ನೊಂದ್ಸರಿ ಕರ್ಕೊಂಡೋಗಿದ್ರೆ ನಮ್ ಫ್ರೆಂಡ್ ಜೊತೆನೆ ಕರ್ಕೊಂಡೋಗಿದ್ರು. ಹೋಗಿ ನಾವ್ ಮಾತಾಡಿದ್ಕೆ ಇಲ್ಲ ನೀವು ಇದು ನಿಮ್ದು ಇದ್ ಮಾಡ್ತೀವಿ ಅದ್ ಮಾಡ್ತೀವಿ, ಇಷ್ಟು ಅಮೌಂಟ್ ಕೊಡಿ ಇಲ್ಲ ಅಂದ್ರೆ ಬಿಡಲ್ಲ ಹಂಗೆ. ಎಷ್ಟು ಹೇಳಿದ್ರು ಅಮೌಂಟ್? ಸರ್ ನಂಗೆ ಒಂದು 50,000 ಕೇಳಿದ್ರು ಸರ್. ದುಡ್ಡು ಕೊಟ್ರ? ಅಂದ್ರೆ 1 ಲಕ್ಷ ಹಿಂಗೆ ಅಂದ್ರು. ಆಮೇಲೆ ಇಲ್ಲ ನಿಮ್ಗೆ ಇದಾಗಿರೋ 50,000 ಕೊಡಿ. ಆಮೇಲೆ ಇಲ್ಲಣ್ಣ ನಾವೆಲ್ಲ ಕೊಡಕ್ಕಾಗಲ್ಲ, ನಾವೆಲ್ಲ ಬಟ್ ಪಕ್ಕಾ ಡಾಕ್ಯುಮೆಂಟ್ಸ್ ಇಟ್ಕೊಂಡು ನಾವ್ ಯಾಕೆ ಕಣ ಕೊಡ್ಬೇಕು ಹಂಗೆ ಅಂತ ಎಲ್ಲ ಮಾತಾಡ್ದೆ. ಇಲ್ಲ ನೀವು ಕೊಡ್ಲೇಬೇಕು, ಇಲ್ಲಾಂದ್ರೆ ಇದು ಸುದ್ದಿ ಮಾಡ್ತೀವಿ, ನಿಮ್ ಸುಮ್ನೆ ಹೆಸರು ಕೇಳುತ್ತೆ ಹಂಗೆ ಹಿಂಗೆ ಅಂತ ಹೇಳಿದ್ರು. ಬ್ಲಾಕ್ ಮೇಲ್ ತರ ಮಾತಾಡಿದ್ರು. ಅವರು ಇನ್ನೊಬ್ರು ಯಾರೋ ಸೀನಿಯರ್ ಫೋನಲ್ಲಿ ಮಾತಾಡಿ. ಆಮೇಲೆ ಅವ್ರ ಆಫೀಸ್ ಅಲ್ಲಿ ಹೋದ್ರೆ ಸರ್, ಒಳಗಡೆ ಅವ್ರ ಕ್ಯಾಬಿನ್ ಒಳಗಡೆ ಫೋನೇ ತಗೊಂಡೋಗಂಗಿಲ್ಲ. ಆಚೆಗಡೆ ಫೋನ್ ಇಟ್ಬಿಟ್ಟು ಮಾತಾಡ್ಕೊಂಡು ಒಳ್ಳೆ ನಮ್ಗೇನೋ ಒಂಥರ ಕ್ರಿಮಿನಲ್ಗಳು ನೋಡ್ತಾರಲ್ಲ ಹಂಗ್ ನೋಡ್ತಾರ ಅವ್ರು. ಅಲ್ಲ ನೀವು ಫೋನ್ ತಗೊಂಡೋಗಿ ನೀವು ಮಾಡ್ಕೊಂಡ್ರೆ ಅಂತ? ಹೌದು, ಅದನ್ನೇ ನಾವು ತಗೊಂಡೋಗಿ ಅವ್ರು ಮಾಡಿದ್ದು ನೀವು ಮಾಡಿದ್ರೆ ಅವ್ರಿಗೆ ಕಷ್ಟ ಆಗುತ್ತೆ ಅಂತ ನೋಡಿ. ವಸೀಮ್ ಅವರೇ, ಮತ್ತೊಬ್ರು ಯಾರೇ ಇರ್ಲಿ, ಅದು ಪವರ್ ಟಿವಿ ಆಗಿರ್ಲಿ ಮತ್ತೊಂದು ಯಾವ್ದೋ ಮಾಧ್ಯಮ ಆಗಿರ್ಲಿ, ನಿಮ್ದು ವರದಿ ಮಾಡಿ ನಿಮ್ದು ತಪ್ಪಿದೆ ಅಂತಂದ್ರೆ ಅವ್ರು ದುಡ್ಡಂತೂ ಕೇಳಲ್ಲ. ನೀವು 50,000 ಕೊಟ್ಟಿದ ತಕ್ಷಣ ನಿಮ್ ತಪ್ಪು ಸರಿಯಾಗ್ಬಿಡುತ್ತಾ? ನೋ. ಒಂದ್ ವೇಳೆ ತಪ್ಪಿದೆ ಅಂತಂದ್ರು, ನೀವು ದುಡ್ಡು ವಸೂಲಿಗೆ ಯಾರಾದ್ರೂ ಇಳಿದ್ರು ಅಂತಂದ್ರೆ ಅವರು ಯೂಟ್ಯೂಬ್ ಚಾನಲ್ಲೇ ಆಗಿರ್ಲಿ ಅಥವಾ ಮತ್ತೊಂದು ಚಾನಲ್ಲೇ ಆಗಿರ್ಲಿ, ದುಡ್ಡು ಕೇಳಿದ್ರು ಅಂತಂದ್ರೆ ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೀಗೆ ಕೇಳ್ತಾ ಇದ್ದಾರೆ ಅನ್ನುವ ದೂರನ್ನು ದಾಖಲು ಮಾಡಿ, ಯಾವುದೇ ಕಾರಣಕ್ಕೂ ಯಾರೇ ಕರ್ನಾಟಕದ ಯಾವುದೇ ಜನತೆ ಯಾವುದೇ ಕಾರಣಕ್ಕೂ ಮಾಧ್ಯಮದವರಿಗೆ ನಿಮ್ದು ಸರಿ ಇದೆ ಅಂತಂದ್ರೆ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಈವನ್ ಇಫ್ ಕೇಸ್ ನಿಮ್ದು ತಪ್ಪಿದೆ ಅಂತಂದ್ರೂ ಮೀಡಿಯಾಗೆ ದುಡ್ಡು ಕೊಟ್ಟಿದ ತಕ್ಷಣ ನಿಮ್ದು ಸರಿ ಆಗ್ಬಿಡಲ್ಲ. ಹೋಗಿ ಕಂಪ್ಲೇಂಟ್ ಕೊಟ್ಬಿಡಿ. ಇಂಥವ್ರನ್ನ ನೋಡ್ಕೊಳ್ತಾರೆ ಪೊಲೀಸರೇ. ಇತ್ತೀಚೆಗೆ 2-3 ಕೇಸ್ಗಳು ವರದಿ ಆಗಿದೆ, ಅವ್ರಿಗೆ ಶಿಕ್ಷೆ ಕೂಡ ಆಗಿದೆ. ನೀವು ದುಡ್ಡು ಕೊಡದೆ ಒಂದೊಳ್ಳೆ ಕೆಲಸ ಮಾಡಿದ್ದೀರಿ. ಬಟ್ ಯಾವತ್ತಾದರೂ ಅಷ್ಟೇ ಮಾಧ್ಯಮದವರಿಗೆ ದುಡ್ಡು ಕೊಟ್ಟರೆ ನಿಮ್ಮ ತಪ್ಪು ಸರಿ ಹೋಗೋದಿಲ್ಲ, ಅವ್ರಿಗೆ ಹೆದರ್ಕೊಳ್ಳೋ ಅಗತ್ಯನೂ ಇರೋದಿಲ್ಲ. ಥ್ಯಾಂಕ್ ಯು ಪವರ್ ಟಿವಿ ಜೊತೆಗೆ ಮಾತನಾಡಿದ್ದಕ್ಕಾಗಿ. ಇಂಥ ನಕಲಿ ಪತ್ರಕರ್ತರಿಂದ ನಿಜವಾದ ಪತ್ರಕರ್ತರಿಗೆ ಕಪ್ಪು ಚುಕ್ಕೆ. ನಿಜವಾಗ್ಲೂ ಪತ್ರಿಕಾ ಧರ್ಮ ಇರೋರಿಗೆ ಈ ಕಪ್ಪು ಚುಕ್ಕಿಯನ್ನು ಹಾಕ್ತಾ ಇರುವಂಥ ಇಂಥ ಪತ್ರಕರ್ತರಿಗೆ ನಿಜವಾಗಿ ಶಿಕ್ಷೆ ಆಗಬೇಕಿದೆ ಅನ್ನೋದೇ ನಮ್ಮ ಆಗ್ರಹ.